ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಿದ್ದೀರಾ, ಇದು ಹೊಳೆ. ಈ ಹೊಳೆಯಿಂದ ಕರೆಕ್ಟಾಗಿ ನಿಮಗೆ ಒಂದು 200 ಅಡಿ ಹೋದರೆ 30 ಗಂಟೆ ಬರುತ್ತೆ. ಊರು ಕೂಡ ಅಷ್ಟೇ, ಇಲ್ಲೊಂದು 300 ಅಡಿ ಅಷ್ಟೇ. ನೀವು ಹೊಳೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಿಮ್ಗೆ ಹತ್ರ ಇದು ವಾಟರ್ ಸೋರ್ಸ್ಗೆ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದು ದೊಡ್ಡ ಹೊಳೆ, ಇದು ಶಿಂಷಾ ಹೊಳೆ. ಹಾಗೆ ನೋಡಿ, ಇದೇನು 30 ಗುಂಟೆ ಇದೆ, ನಿಮ್ಗೊಂದು 5-6 ಗುಂಟೆಗಿಂತ ಜಾಸ್ತಿ ಕರ ಬರುತ್ತೆ. ನೋಡಿ, ಅಲ್ಲಿಂದ ಸ್ಟಾರ್ಟಾಗಿ ಅದೇನಿದೆ ಫುಲ್ಲು ಬೌಂಡ್ರಿ ನಿಮಗೆ ಸ್ಕ್ವೇರ್ ಆಗಿ ಬರುತ್ತೆ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿ ಹಂಗೆ ಹೋದರೆ ನೋಡಿ, ಹಂಗೆ ಹೋಗಿ ಫುಲ್ಲು ಆ ತೆಂಗೇನಿದೆ ಅಲ್ಲಿವರೆಗೂ ಹತ್ತತ್ರ ನಿಮ್ಗೆ 200 ಅಡಿ ರೋಡ್ ಫೇಸ್ ಬರುತ್ತೆ. ನೋಡಿ, ಅದೇ ನಿಮಗೆ ಶಿಂಷಾ ಹೊಳೆ. ಅಲ್ಲಿ ನೋಡಿ, ಇದು ನಾರ್ತ್ ಫೇಸ್ ಬರುತ್ತೆ. ಊರು ನೋಡಿ, ಅಲ್ಲಿ ಮನೆ ಕಾಣಿಸ್ತಿದೆಯಲ್ಲ, ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಕಾಣಿಸ್ತಿದೆಯಲ್ಲ ಮನೆ. ಇಲ್ಲಿಂದ ಒಂದು 300 ಅಡಿ ಆಗ್ಬೋದು ಅಷ್ಟೇ ಊರು ಪಕ್ಕದ ಜಾಗ. ಮತ್ತು ಶಿಂಷಾ ಹೊಳೆನೂ ಕೂಡ ಇಷ್ಟೇ ಹತ್ತಿರದಲ್ಲಿದೆ. ನಿಮ್ಗೆ ವಾಟರ್ ಸೋರ್ಸ್ಗೆ ಏನೂ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ನಿಮ್ಗೊಂದು 5-6 ಗಂಟೆಗಿಂತ ಜಾಸ್ತಿ ಖರಾಬ್ ಬರುತ್ತೆ. ಇದು ಬಂದು ನಾರ್ತ್ ಫೇಸು, ಬಂದು ಜನರಲ್ ಪ್ರಾಪರ್ಟಿ. ಇದು ಪಿತ್ರಾರ್ಜಿತ ಆಸ್ತಿ ಅವ್ರದ್ದು. ಈ ಜಾಗ ಬಂದು ಬೆಂಗಳೂರು ಮೈಸೂರು ರೋಡ್ಗೆ 5 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರಿಗೆ ಇಲ್ಲಿಂದ 7 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಕೆಂಗೇರಿಗೆ ಇಲ್ಲಿಂದ 72 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ನೋಡಿ, ಫುಲ್ಲು ನಿಮಗೆ ಬಾಕ್ಸ್ ಶೇಪಲ್ಲಿ ಹಿಂಗೆ ಬಂದು ಫುಲ್ಲು 30 ಗುಂಟೆ, ನಿಮ್ಗೊಂದು 7-8 ಗುಂಟೆನೇ ಖರಾಬ್ ಬರುತ್ತೆ. ಯಾಕೆಂದರೆ ಟೋಟಲ್ ಇದು 1 ಎಕರೆಗಿಂತ ಜಾಸ್ತಿ ಕಾಣಿಸ್ತಾ ಇದೆ ಬೌಂಡ್ರಿ. 30 ಗುಂಟೆ ಮಾತ್ರ ಇದು RTC, ಮಿಕ್ಕಿದೆಲ್ಲ ಖರಾಬ್. ಇದು ನೀವು ಈ ಪ್ಲೈನ್ ಲ್ಯಾಂಡ್ನ ಏನು ಬೇಕಾದರೂ ನೀವು ಹೊಸದಾಗಿ ಇಲ್ಲಿ ಫಾರ್ಮೇಷನ್ ಮಾಡ್ಕೋಬೋದು. ತೆಂಗು, ಬಾಳೆ, ಅಡಿಕೆ ನೋಡಿ, ಇವರೆಲ್ಲ ತೆಂಗೆಲ್ಲ ಹಾಕ್ಕೊಂಡಿದ್ದಾರೆ. ನೀರಾವರಿ ಜಾಗ ಆಗಿರೋದ್ರಿಂದ ಮಣ್ಣೆಲ್ಲ ಈ ಥರ ಆಗಿದೆ ಅಷ್ಟೇ ಹೊರತು ಮಣ್ಣೆಲ್ಲ ಮುಂದೆ ಕಡೆ ಎಲ್ಲ ಫುಲ್ ಚೆನ್ನಾಗಿದೆ. ನೋಡಿ, ಅದೇ ಊರು ನೀವೇನು ನೋಡ್ತಿದ್ದೀರಾ, ಇದೇ ಊರು. ಟಾರ್ ರೋಡ್, ಅಲ್ಲ ಟಾರ್ ರೋಡ್ ಇದೆ. ಜಸ್ಟ್ ನಿಮ್ಗೊಂದು 200-300 ಅಡಿ ಮಾತ್ರ ಈ ಥರ ರೋಡು. ಇಲ್ಲೂ ಕೂಡ ಟಾರ್ ಆಗುತ್ತೆ ಈಗ. ನೋಡಿ, ಅದೇನು ತೆಂಗಿದೆ ಹಿಂಗೆ ಬಂದು ಫುಲ್ಲು ನಿಮಗೆ ಬಾಕ್ಸ್ ಶೇಪಲ್ಲಿ, ಸ್ಕ್ವೇರ್ ಶೇಪಲ್ಲಿ ಬರುತ್ತೆ ಈ ಜಾಗ ಇದು. ಮತ್ತು ನಿಮಗೆ ವಿದ್ಯುತ್ ಕಂಬ ಎಲ್ಲ ಇದೆ. ಊರು ಪಕ್ಕದ್ದೇ ಜಾಗ ಆಗಿರೋದ್ರಿಂದ ವಿದ್ಯುತ್ತು, ನೀರು ಮತ್ತು ಪ್ರತಿಯೊಂದು ನಿಮಗೆ ಗ್ರಾಮದ ಪರಿಮಿತಿಗೆ ಏನೇನು ಸಿಗಬೇಕು ಆ ಸವಲತ್ತುಗಳೆಲ್ಲ ಈ ಜಾಗದಲ್ಲಿ ಸಿಗುತ್ತೆ ನಿಮಗೆ. ಮತ್ತು ಈ ಊರಿಗೆ ಬಸ್ ಕೂಡ ಬರುತ್ತೆ. ಬಸ್ಸಿನ ಸೌಲಭ್ಯನೂ ಈ ಜಾಗದಲ್ಲಿದೆ ನಿಮಗೆ. ನೀವು ಬಸ್ ಇಳಿದು ಕೂಡ ಆರಾಮಾಗೆ ಈ ಜಾಗಕ್ಕೆ ನೀವು ಬರ್ಬೋದು. ಇದ್ರ ಬೆಲೆ ಬಂದು ಫರ್ ಗುಂಟೆ 2.5 ಲಕ್ಷ ಅಂತ ಹೇಳ್ತಾರೆ. ಕೂತ್ ಮಾತಾಡಿದ್ರೆ ಒಂದು 5-10 ಸಾವಿರ ಕಮ್ಮಿ ಆಗ್ಬೋದು. ನೇರ ಓನರ್ ಮೀಟಿಂಗ್ ಕೊಡ್ತೀವಿ. ಇದು ಬಂದು ಜನರಲ್ ಪ್ರಾಪರ್ಟಿ, ಪೇಪರೆಲ್ಲ ಕ್ಲಿಯರ್ ಆಗಿದೆ, ಪಿತ್ರಾರ್ಜಿತ ಆಸ್ತಿ. ನಿಮಗೆ ಡೈರೆಕ್ಟ್ ರಿಜಿಸ್ಟರ್ ಗಾಡಿ ಇರೋವಂಥ ಜಾಗ. ನೋಡಿ, ಅದೇನು ಉಪ್ಪನೇರಳೆ ಸೊಪ್ಪಿದೆ ಅಲ್ಲಿಂದ ಹಿಡ್ದು ನಿಮಗೆ ಆ ತೆಂಗಿನ ಮರ ಏನಿದೆ ಹೀಗೆ ಫುಲ್ಲು ನಿಮಗೆ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ. ಇದೇನಿದೆ ಫುಲ್ಲು ಸ್ಕ್ವೇರ್ ಶೇಪಲ್ಲಿ ಬರುತ್ತೆ. ನಿಮ್ಗೆ ಹತ್ತತ್ರ 1 ಎಕರೆ ಜಾಗ ಬರುತ್ತೆ. ಇದು 30 ಗುಂಟೆ RTC, ಮಿಕ್ಕಿದೆಲ್ಲ ನಿಮಗೆ ಖರಾಬ್ ಜಾಗ ಬರುತ್ತೆ ಇದು. ಮತ್ತು ರೋಡ್ ಬಿಡ್ತು ನೋಡಿ, ನೀವು ಇದು ಬೇಕಾದರೆ ಇಬ್ಬರು ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಬೋದು ಈ ಜಾಗನ. 15-15 ಗುಂಟೆ ಬೇಕಾದ್ರೂ ತೊಗೋಬೋದು. ರೋಡ್ ಬಿಡ್ತು ನೋಡಿ, 200 ಅಡಿ ಇದೆ ನಿಮ್ಗೆ ಹತ್ತತ್ರ ರೋಡ್ ಬಿಡ್ತು. ಆರಾಮಾಗಿ ನೀವು ಒಬ್ಬೊಬ್ಬರು 100 ಅಡಿ 100 ಅಡಿ ಆರಾಮಾಗಿ 15-15 ಗುಂಟೆ ತೊಗೋಬೋದು ನೀವು. ಯಾರೆಲ್ಲ ಈ ಥರ ಒಂದು ಜಾಗ ಹುಡುಕ್ತಾ ಇರ್ತೀರಾ 30 ಗುಂಟೆನ, ಅಂಥವ್ರಿಗೆ ಈ ಪ್ಲೈನ್ ಲ್ಯಾಂಡ್ ತುಂಬಾ ಚೆನ್ನಾಗಿದೆ. ವಾಟ್ರ್ ಸೋರ್ಸು ಕೂಡ ನಿಮಗೆ ತುಂಬಾ ಚೆನ್ನಾಗಿದೆ. ಹೊಳೆ ಇದೆ ಪಕ್ಕದಲ್ಲಿ. ಬೋರ್ ಹಾಕಿದ್ರೆ ನಿಮಗೆಲ್ಲ 200-300 ಅಡಿಗೆ ನೀರು ಸಿಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಯಾರಿಗಾದರೂ ಈ ಜಾಗ ಬೇಕು ಅಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.